ಈ ಮಹಿಳೆ ಎಲ್ಲಿಗೆ ಹೋದ್ರೂ ಒಂದು ಕಾಯಿ ಕೂಡ ಅವಳ ಹಿಂದೆಯೇ ಬರ್ತಾ ಇರುತ್ತೆ. ಅವಳು ಊರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಕ್ಕಳೆಲ್ಲ ಅವಳನ್ನ ಮಾಟಗಾತಿ ಅಂತ ರೇಗಿಸ್ತಾ ಇದ್ರು. ಆದ್ರೆ ಅವಳು ಯಾರಿಗೂ ಏನು ಹೇಳದೆ ಸುಮ್ಮನೆ ತನ್ನ ಮನೆಗೆ ಹೋಗ್ತಾ ಇದ್ಲು. ಊರಿನ ಒಬ್ಬ ವ್ಯಕ್ತಿ ಇದನ್ನ ನೋಡಿ ಅವಳಿಗೆ ಏನಾಯ್ತು ಅಂತ ಕೇಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಮಹಿಳೆ ಅವನಿಗೆ ಏನು ಹೇಳಲ್ಲ. ಆದ್ರೆ ಊರಿನವರ ಹತ್ತಿರ ಕೇಳಿದಾಗ ಆ ಮಹಿಳೆ ಒಂದು ಕಾಯಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಅವನು ಒಂದು ದಿನ ಮತ್ತೆ ಆ ಮಹಿಳೆ ಹತ್ರ ಹೋಗಿ ನಾನು ಪ್ರಪಂಚದಲ್ಲಿ ಇದಕ್ಕಿಂತ ವಿಚಿತ್ರವಾದ ಘಟನೆಗಳನ್ನ ನೋಡಿದ್ದೀನಿ ಅಂತ ಸಮಾಧಾನ ಮಾಡ್ತಾನೆ. ಇದರಿಂದ ಆ ಮಹಿಳೆಗೆ ಅವನ ಮೇಲೆ ನಂಬಿಕೆ ಬಂದು ನಾನೇ ಈ ಕಾಯಿಗೆ ಜನ್ಮ ಕೊಟ್ಟಿದ್ದು, ಅದು ಯಾವಾಗ್ಲೂ ನನ್ನ ಹಿಂದೆಯೇ ಬರುತ್ತೆ ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿ ಆ ಕಾಯಿಯೊಳಗೆ ಇನ್ನು ನಿನ್ನ ಮಗುವಿದೆ, ನೀನು ಮಲಗಿದಾಗ ಅದು ಆಚೆ ಬರುತ್ತೆ ಅಂತ ಹೇಳ್ತಾನೆ. ಇದನ್ನ ಕನ್ಫರ್ಮ್ ಮಾಡಕ್ಕೆ ಆ ವ್ಯಕ್ತಿ ಆ ಕಾಯಿಯ ಸುತ್ತ ಹಿಟ್ಟನ್ನ ಹಾಕ್ತಾನೆ. ಇದರಿಂದ ಆ ಮಗು ಆಚೆ ಬಂದಾಗ ಅದರ ಹೆಜ್ಜೆಯ ಗುರುತು ಬೀಳಲಿ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಕಾಯಿ ಬುಟ್ಟಿಯಲ್ಲಿರಲ್ಲ. ಅದನ್ನ ಹುಡುಕೊಂಡು ಆಚೆ ಹೋದಾಗ ಆ ಕಾಯಿ ಮಹಿಳೆಯ ಕಾಲಿನ ಹತ್ರ ಇರುತ್ತೆ. ಆಗ ಆ ವ್ಯಕ್ತಿ ಮಹಿಳೆಗೆ ಆ ಕಾಯಿನ ನಿನ್ನ ಮಗುವಿನ ತರ ಕರಿ ಅಂತ ಹೇಳ್ತಾನೆ. ಅವಳು ಕರೆದ ತಕ್ಷಣ ಆ ಕಾಯಿ ಅವಳ ಹತ್ರ ಬರುತ್ತೆ. ಆಗ ಆ ವ್ಯಕ್ತಿ ನಿನ್ನ ಲೈಫ್ ನಲ್ಲೇ ಬೆಸ್ಟ್ ಆದ ಅಡುಗೆನ ಇವತ್ತು ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ಆ ಮಗುವನ್ನ ಕಾಯಿಯಿಂದ ಆಚೆ ತರಕ್ಕೆ ಇದು ಒಂದೇ ದಾರಿಯಾಗಿರುತ್ತೆ. ಅದಕ್ಕೆ ಅವಳು ರಾತ್ರಿ ಅದೇ ತರ ರುಚಿಯಾದ ಅಡುಗೆ ಮಾಡಿ ಮಗುವಿಗೆ ಊಟ ಮಾಡಕ್ಕೆ ಬಾ ಅಂತ ಕರೀತಾಳೆ. ಮಧ್ಯರಾತ್ರಿಯಲ್ಲಿ ಮಹಿಳೆ ಮಲಗಿರಬೇಕಾದ್ರೆ ಅವಳು ಸಡನ್ ಆಗಿ ಎಚ್ಚರವಾಗಿ ನೋಡ್ತಾಳೆ. ಆ ಮಗು ಕಾಯಿಯಿಂದ ಆಚೆ ಬಂದು ಊಟ ಮಾಡ್ತಾ ಇರುತ್ತೆ. ಆಗ ಕರೆಕ್ಟ್ ಆಗಿ ಚಾನ್ಸ್ ನೋಡಿ ಆ ವ್ಯಕ್ತಿ ಆ ತೆಂಗಿನಕಾಯಿಯ ಚಿಪ್ಪನ್ನ ಬೆಂಕಿಗೆ ಹಾಕಿ ಸುಟ್ಬಿಡ್ತಾನೆ. ಇದರಿಂದ ಆ ಮಹಿಳೆಗೆ ಕೊನೆಗೂ ತನ್ನ ಮಗು ವಾಪಸ್ ಸಿಗುತ್ತೆ.